ಮುಂಬಡ್ತಿ ನೀಡಿ ಸಿಎಂ ಕುರ್ಚಿ ಕಸಿಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಎಐಸಿಸಿ ಒಬಿಸಿ ಸಾರಥ್ಯಕ್ಕೆ ಸಿಎಂ ನೇಮಕಕ್ಕೆ ವ್ಯಂಗ್ಯವಾಡಿರೋದು ಹುಬ್ಬಳ್ಳಿ ಶಾಸಕ ಅರವಿಂದ್ ಬೆಲ್ಲದ್. ಮುಂಬಡ್ತಿಯನ್ನ ಕೊಟ್ಟು ಬಳಿಕ ಹಿಂಬಡ್ತಿ ನೀಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಸಿದ್ದರಾಮಯ್ಯಗೆ ದೆಹಲಿಯಲ್ಲಿ ವೇದಿಕೆ ಸಜ್ಜಾಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕಾಲೆಳೆದಿದ್ದಾರೆ ಅರವಿಂದ್ ಬೆಲ್ಲದ್. ಇಲ್ಲಿ ಕೆಲಸಕ್ಕೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ತಯಾರು ಮಾಡತ್ತಾರೆ. ಈಗ ಅದೇನು ಪ್ಲಾಟ್ಫಾರ್ಮ್ ತಯಾರು ಮಾಡ್ತಿರ್ಬೇಕು ಅಲ್ರಿಪ್ಪ. ನಿಮ್ಗೆ ಡಿಮೋಷನ್ ಬೈ ಪ್ರಮೋಷನ್ ಅಂತ ಒಂದು ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಐತಿ. ಅಂದ್ರೆ ಅವರಿಗೆ ಪ್ರಮೋಷನ್ ಮಾಡಿ ಡಿಮೋಷನ್ ಮಾಡೋದು ಅಂಥದ್ದೇನರ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ನಾಯಕರದ್ದು ಡೆಲ್ಲಿಯಲ್ಲಿರುವಂಥ ಹೈಕಮಾಂಡದ ವಿಚಾರ ಇರಬೇಕು. ಅವ್ರಿಗೆ ರಾಷ್ಟ್ರೀಯ ಅಹಿಂದ ನಾಯಕರಂಥೇಳಿ ಮಾಡಿ ಇಲ್ಲಿಂದ ಅವ್ರನ್ನ ಕುರ್ಚಿಯಿಂದ ಕೆಳಗಿಳಿಸುವಂಥ ಒಂದು ಪ್ಲಾನ್ ಏನು ಮಾಡತ್ತಾರಂತೆ ಅನಿಸ್ತದೆ. ಒಬಿಸಿ ಮತ ಸೆಳೆಯೋದಕ್ಕೆ ಸಿದ್ದರಾಮಯ್ಯನವರಿಗೆ ಜವಾಬ್ದಾರಿ ಕೊಡಲಾಗಿದೆ. ಈ ಬಗ್ಗೆ ನಮ್ಮ ಬಳಿ ಕೂಡ ಚರ್ಚೆ ಮಾಡಿದ್ರು, ಆಯ್ಕೆ ಮಾಡಿ ಅಂತ ಹೇಳಿದ್ವಿ ಅಂತ ಹೇಳಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸಂಘಟನೆ ದೃಷ್ಟಿಯಿಂದ ಸಲಹೆ ಪಡಿಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಷ್ಟ್ರೀಯ ಮಟ್ಟದಲ್ಲಿ ಒಕ್ಕಲಿಗರು ಒಬಿಸಿಗಳಿದ್ದಾರೆ, ಬಿಜೆಪಿಯವರು ಟೀಕೆ ಮಾಡಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿರೋದು. ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ. ನಾನು ಸಿದ್ದರಾಮಯ್ಯ ಹೋದಾಗ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದರು. ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿದ್ರು ಸ್ಟಾರ್ಟಿಂಗಲ್ಲೇ. ನಾನೇ ಕಾಂಗ್ರೆಸ್ ಕಚೇರಿ ಮಾಡಿ ಅಂತ ಅಂದ್ಬಿಟ್ಟು ನಾನೇ ಕರ್ನಾಟಕದಲ್ಲಿ ಮಾಡಿ ಅಂತ. ನಾವು ನಮ್ಮ ಸರ್ಕಾರದಿಂದ ಒಂದು 40 ಜನ ಲೀಡರ್ಸ್ ಬರ್ತಾರೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸು, ಯೂನಿಯನ್ ಮಿನಿಸ್ಟರ್ಸು, ಫಾರ್ಮರ್ ಕೆಲವು ಎಂಪಿಗಳು, OBC ಲೀಡರ್ಸ್ ಎಲ್ಲ ಬರ್ತಾರೆ. ಸೊ OBC ಜನಸಂಖ್ಯೆ ಇಡೀ ದೇಶದಲ್ಲಿ ಭಾಳ ದೊಡ್ಡದಿದೆ. ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡಬೇಕು, ಅವ್ರಿಗೆ ಸಮಾನತೆ ಕೊಡಬೇಕು. ಒಕ್ಕಲಿಗರು ನ್ಯಾಷನಲ್ ಲೆವೆಲಲ್ಲಿ OBCಗಳೇ. ಸೊ ಲಿಂಗಾಯತಲ್ಲೂ OBCಗಳಿದ್ದಾರೆ, ಬಡವರಿದ್ದಾರೆ. ಸೊ ನಾವೇನು ಎಲ್ಲ ವರ್ಗಕ್ಕೂ ನಮ್ಮ ಪಕ್ಷ ಸೀಮಿತವಾಗಿದೆ. ಸೊ ಕೆಲವು ಡಿಪಾರ್ಟ್ಮೆಂಟ್ಗಳಿದೆ, OBC ಡಿಪಾರ್ಟ್ಮೆಂಟ್ ಇದೆ, SC ಡಿಪಾರ್ಟ್ಮೆಂಟ್ ಇದೆ, ರೈತರ ವಿಭಾಗ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.